ಸೊ ನಮ್ಮ ಟೀಮಿಗೆ ಇನ್ನೊಬ್ರು ಹೊಸದಾಗಿ ಬಸವನವರು ಬಂದಾರ. ಸೊ ನಿಮಗೂ ವೆಲ್ಕಮ್ ಟು ಅವರ್ ಟೀಮ್ ಮತ್ತು ನಮ್ಮ ಚಾನಲ್ಗೆ. ನಮ್ಮ ಅಣ್ಣನ ಲುಕ್ಗೆ ಬೆಳೆದೇ ಇರೋ ಹುಡುಗಿರೇ ಇಲ್ಲ, ಆದರೆ ಆಲ್ರೆಡಿ ಅವನಿಗೆ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡ್ಯಾರ. ಈ ಮ್ಯಾಟ್ರ್ ಅವ್ರ ಮನೇಲಿ ಗೊತ್ತಾದರೆ ನಂದೊಂದು ಶಾಡ್ ತೋರಿ ಫಸ್ಟ್ ಹಿಂಗೆ ಸಣ್ಣದು, ಆಮೇಲೆ ಸಾಗರ್ ಹುಣ್ಕೊಂತ ಬರೋದು ಅಂತವ್ರಿ. ಮರ ಇಲ್ಲೇ ಐತೆ ತಡಿ. ಭಾಳ ದಿವಸ ಆಗಿತ್ತು ರೀ ಪಿಜ್ಜಾ ತಿಂದಿರಲಿಲ್ಲ. ಸೊ ಪಿಜ್ಜಾ ತಿನ್ಬೇಕಂತ ಬಂದೀವಿ. ಅದೇ ಇಲ್ಲ ಅಂದ್ರೆ ನಮ್ಮ ಕಿರಣ ಅವ್ರ ಅಂಗಡಿಗೆ ಊಟ ಮಾಡ್ಬೋದಿತ್ತು, ಬಟ್ ನಾನು ನಾನ್ ವೆಜ್ ತಿನ್ನಂಗಿಲ್ಲ. ಸೊ ಅದಕ್ಕೆ ಬ್ಯಾಡ, ಇವಾಗ ಡೈರೆಕ್ಟ್ ಮನೆಗೆ ಹೋಗೋಣ ಅಂತ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ, ಗುಟ್ಟಾಗಿ ಒಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ, ಹುಣ್ಣಿಮೆ ಹುಟ್ಟೋದೇ ಒಳ ಕಣ್ಣಲ್ಲೇ. ಸೊ ಫ್ಯಾಮಿಲಿ ಒಂದು ಮಿಸ್ಟೇಕ್ ಆಗೈತ್ರಿ ಇವತ್ತು. ಏನಂದ್ರೆ 2 ಗಂಟೆಗೆ ನಾವು ಶೂಟಿಂಗ್ ಹೋಗ್ಬಂತ ಎಲ್ಲ ಹುಡುಗರು ಎಬ್ಸಿದೆ ಕಾಲ್ ಹಚ್ಚಿ. ಬಟ್ ಇವಾಗ ಟೈಮ್ ನೋಡ್ಬೋದು ನೀವು 3:05 3 ಗಂಟೆ 5 ನಿಮಿಷ ಆಗೈತಿ. 1 ತಾಸು ಭಾಳ ಲೇಟ್ ಆಗಿದ್ದಕ್ಕ ಎಲ್ಲಾರು ಹುಡುಗರು ಒದರ್ತಿರ್ತಾರ, ಬಟ್ ಅಡ್ಜಸ್ಟ್ ಮಾಡ್ಕೋತಾರ. ನಾವಲ್ಲ ಅಡ್ಜಸ್ಟ್ ಮಾಡ್ಕೊಂತಿರ್ತಾರ. ಅಂಡ್ ನನ್ ಕರ್ಕೊಂಡು ಹೋಗಕ್ ನಮ್ ಪಜ್ಜು ಬಾಯ್ ಬಂತಾರ, ಅಲ್ಲಿದ್ದ ತೋರಿದ್ರ. ನಾವು ಬೈಕ್ ಎಲ್ಲ ಭಾಳ ದೂರ ಪಾರ್ಕ್ ಮಾಡ್ತೀವಿ, ವಿಡಿಯೋ ಮಾಡಕಂತ ಭಾಳ ದೂರ ಬರ್ತಿರ್ತೀವಿ. ಸೊ ಅಲ್ಲಿ ಹೋಗೋಣ, ಯಾರ್ಯಾರ ಎಲ್ಲಾರ ಜೊತೆ ಮಾತಾಡಿ ಮತ್ತೆ ಮುಂದ್ ಕಂಟೆಂಟ್ ಏನೇನ್ ಇರ್ತೈತಿ ನೋಡೋಣ. ಅದಾದ್ಮೇಲೆ ಒಂದ್ ಸ್ವಲ್ಪ ನಕಲಿ ಮಾಡೋಣ. ಅದಾದ್ಮೇಲೆ ಮುಂದೆ ಹೆಂಗ್ ಇರ್ತೈತಿ ತೋರಿಸ್ತಾ ಇರ್ತೀನಿ ಅಂತ. ಸೊ ಇಲ್ಲಿ ನಮ್ಮ ಸಾಗರದವ್ರ ಹಾಯ್ ಹಾಯ್. ಸೊ ನಮ್ಮ ಟೀಮಿಗೆ ಇನ್ನೊಬ್ರು ಹೊಸದಾಗಿ ಬಸವನವರು ಬಂದಾರ. ಸೊ ನಿಮಗೂ ವೆಲ್ಕಮ್ ಟು ಅವರ್ ಟೀಮ್ ಮತ್ತು ನಮ್ಮ ಚಾನಲ್ಗೆ ವೆಲ್ಕಮ್. ಮತ್ತು ನಿನ್ನೆ ಅದನ್ನ ಇವತ್ತು ಭೇಟಿಗೆ ಹಾಯ್ ಹಾಯ್. ಇಲ್ಲ ನಮ್ಮ ಪಜ್ಜೋರ್ ಅದಾರ, ಆಗಲೇನು ಹಾಯ್ ಅಂದ್ರೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ನಂದೊಂದು ಶಾಡ್ ತೋರಿ ಫಸ್ಟ್ ಹಿಂಗೆ ಸಣ್ಣದು, ಆಮೇಲೆ ಸಾಗರ್ ಹುಣ್ಕೊಂತ ಬರೋದು ಅಂತವ್ರಿ. ಅವು ಬಂದಾಗ ನಾನು ಅಂತೇನಿ ಅಂತಂತೇನಿ, ಅವ ಅಂಜಂಗಿಲ್ಲ, ಮುಂದೋಗಿ ನಿಂದತಾನ. ಅಂಜ್ಬೇಕು ನೀ ಅಂತಂತೀಗೈತಿ, ಗೊತ್ತಾತಿಲ್ರಿ. ಮೆಕ್ಯಾನಿಕ್ ಪಜ್ಜು ಅವರ ಕಂಟೆಂಟ್ ಯಾವ ಥರ ಐತಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ. ಸೊ ಇವಾಗ ನೆಕ್ಸ್ಟ್ ಶಾರ್ಟ್ ಆಗ್ತೀನಿ, ಅದು ಯಾವ್ಯಾವ ಥರ ಅವ್ರು ಎಡಿಟ್ ಎಲ್ಲ ಮಾಡಿರ್ತಾರೆ ಅನ್ನೋದು ನೋಡ್ಕೊಂಡ್ಬಿಡ್ರಿ. ಬಾಪ್ ಅಂಜ್ಬೇಕು ನೀನ. ಹೌದಾ ಹೇಳು, ಬಂತಡಿ ಹೇಳು ಅನ್ಸಿಲ್ಲ ಸಾಕ. ಯಾರೋ ಮಾರ ಮಜಾ ಆಯ. ಹೌದಿಲ್ಲ ಹೌದೌದು ಹೌದಿಲ್ಲ. ಗಾಡಿ ಯಾರ ಮಾಡ್ರಿ ಮರ ಕೇಳಲೆ, ಗಾಡಿ ನಾ ಹೊಡ್ಯಾಕಂದ್ರೆ ಫೋನ್ ನಾ ಮುಂದಿಟ್ಟಿರ್ತೀನಿ. ನೀ ಬೀಳ್ತಿ. ಹ್ಮ್ ಆಯ್ತಾ ಗಾಡಿ ಬಂದು ನಿಂತಿರ್ತೀನಿ ಹಿಂಗೆ. ಏ ದೋಸ್ತ ಐಫೋನ್ ಮರ ಇಲ್ಲೇ ಐತ್ ತಡಿ. ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ನಮ್ಮ ಅಣ್ಣನ ಲುಕ್ಗೆ ಬೆಳೆದೇ ಇರೋ ಹುಡುಗಿರೇ ಇಲ್ಲ, ಆದರೆ ಆಲ್ರೆಡಿ ಅವನಿಗೆ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡ್ಯಾರ. ಈ ಮ್ಯಾಟ್ರ್ ಅವ್ರ ಮನೆಯಲ್ಲಿ ಗೊತ್ತಾದರೆ ಮ್ಯಾಟಲ್ಲೇ ಹೊಡೆಯೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಹೌದು ಇಲ್ಲಿ ಬರೀ ಇಂಥದೆಯ. रुको जरा सबर करो. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಬರೀ ವಾಚ್ ಕಟ್ಕೊಂಡಿರೋರು ವಾಚ್ ಫ್ಯಾಕ್ಟ್ರಿ ಓನರ್ಗೆ ಟೈಮ್ ಕೊಡ್ತಾರೇನಿಲ್ಲ. तू समझा? हाँ नहीं तू समझा नहीं. ಸೊ ಇಲ್ಲಿಗೆ ನಮ್ದು ಕಂಟೆಂಟ್ ರೀಲ್ಸ್ ಮಾಡೋದೆಲ್ಲ ಮುಗ್ದೈತಿ. ಇವಾಗ ನಮ್ಮ ಮನೇಲಿ ಡೈರೆಕ್ಟ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ, ಅಲ್ಲಿ ಹೋಗೋಣ. ಶಿರ್ಸಿ ತಾಲೂಕೊಳಗ 9ನೇ ಕ್ಲಾಸ್ ಹುಡುಗಿ ಒಂದು ಹುಡುಗಿಗೆ ಜನ್ಮ ನೀಡೈತಂತ. ಏನ್ ಹೇಳಾಗತ್ತೀವ ನೀನು? ಹೌದ್ಲೆ, ನಾವು ಹೇಳಕತ್ತಿದ್ದು ಕರೆ ಐತಿ. ಮೊದ್ಲಿನ ಕಾಲದಾಗ ಹುಡುಗಿಯರಿಗೆ ಅವ್ರ ಮನೆಯವ್ರ ಕಂಡ್ರೆ ಭಾಳ ಅಂಜಿಕೆ ಇತ್ತು. ಈಗಿನ ಕಾಲಿನ ಹುಡುಗಿಯರು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಿ? ಹೋಗೋಣ ಬಿಡ್ರಿ ನಮ್ಮ ಕೆಲ್ಸಕ್ಕೆ. ಚಾಣೂರನು ಅತಿ ಕ್ರೂರನು. ಇಲ್ಲೇ ಹುಡುಗರು ಸಣ್ಣ ಹುಡುಗರು ಕ್ರಿಕೆಟ್ ಆಡಕತ್ತಾರ. ಒಂದು ಮ್ಯಾಚ್ ಕ್ರಿಕೆಟ್ ಆಡೋಣ. ಕ್ರಿಕೆಟ್ ಆಡಿ ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಕಂತ ಹೋಗೋಣ. ಅದಾದ್ಮ್ಯಾಗ ಮತ್ತೆ ಏನೇನು ಇರ್ತದೆ ಅದು ತೋರಿಸ್ತೀನಿ ಅಂತ. ಇಲ್ಲೊಬ್ರು ಅದಾರ, ಅಲ್ಲಿಬ್ರು ಅದಾರ. ಇಲ್ಲಿಗೆ ಕ್ರಿಕೆಟ್ ಆಡೋದಂದ್ರೂ ಮುಗೀತು. ಇವಾಗ ನಮ್ಮನ್ನ ಡೈರೆಕ್ಟ್ ಸ್ವಲ್ಪ ಸಗಣಿ ತಿನ್ನಕ ಅಂದ್ರೆ ಅದೇನೋ ಸ್ನ್ಯಾಕ್ಸ್ ತಿನ್ನಕ್ ಹೋಗೋಣ. ಹೋಗಿ ಬರ್ರಿ, ಮತ್ತೆ ನಾಳೆ ಭೇಟಿ ಆಗೋಣ. ನಿಮ್ಮ ಭೇಟಿ ನಾಳೆ. ಸೊ ಇವ್ರಂತೂ ನಮಗೆ ಭಾಳ ಲಾಯಲ್ ಅದರ. ಅದು ಏನು ಅನ್ನೋದು ನಾನು ಇಲ್ಲಿ ವ್ಲಾಗ್ದಾಗ ಹೇಳಿರ್ತೀನಿ. ಸೊ ಗೈಸ್, ಇವಾಗ ಬಂದೀವಿ ನಾವು ಎಲ್ಲ ಸ್ನ್ಯಾಕೋಪೀಡಿಯಾದಾಗ ಒಂದು 2 ಪಿಜ್ಜಾ ತಿನ್ಬೇಕಂತ. ಸೊ ಇಲ್ಲಿ ನಮ್ಮ ಸಾಗರ್ ಅವ್ರು ಅದಾರ.
ಅಲ್ಲಲ್ಲ ಕಿರಣ್ ಅವ್ರು ಅದಾರ ಆ್ಯಂಡ್ ಇಲ್ಲ ಕೈ ಕೊಟ್ರ ಎದಕ್ಕೆ ಅನ್ನೋದು ಗೊತ್ತಿಲ್ಲ ಎದಕ್ಕೆ ಕೈ ಕೊಟ್ರ ನಮಗೂ ಕೊಟ್ರ ಹಾಯ್ ಆರಾಮದರಿ ಏನು ಮಾತು ಬರಲಿಲ್ಲ ಎಲ್ಲ ನಿಮ್ಮ ಆಶೀರ್ವಾದ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆ ದಿವಸ ಆಗಿತ್ತು ರೀ ಪಿಜ್ಜಾ ತಿಂದಿರಲಿಲ್ಲ ಸೊ ಪಿಜ್ಜಾ ತಿನ್ಬೇಕಂತ ಬಂದೀವಿ ಅದೇ ಇಲ್ಲ ಅಂದ್ರೆ ನಮ್ಮ ಕಿರಣ್ ಅವ್ರ ಅಂಗಡಿಗೆ ಇನ್ನೂ ಪಜ್ಜು ಬಂದಿಲ್ಲ ಸೊ ನಮ್ಮ ಪಿಜ್ಜಾ ಅಂತೂ ಬಂದಿದ್ದಾಗೈತಿ ಅದು ಇಲ್ಲ ಐತಿ ಆ್ಯಂಡ್ ಒಂದು ಸಣ್ಣ ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ ಅದು ನೋಡ್ಕೊಂಬರ್ರಿ ಅಷ್ಟೊನ್ನತ್ಲಿ ನಾವು ತಿಂದು ಖಾಲಿ ಮಾಡಿರ್ತೀವಿ. ಚಂದ ಮಾಮ ಕೈ ಚಾಚಿದ ಬಾರೆ ಎಂದು ಗೋಳಾಡಿದ ಇವನ ಬಿಟ್ಟು ಹೋಗಲಾರೆ ಹೂ ಎಂದಳು. ಆಯ್ತು ಸರ್ ಆರಾಮದ್ರಿ ಸರ್ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಐತ್ರಿ ಎಲ್ಲ ದೊಡ್ಡ ಅಣ್ಣ 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 ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡ್ತೀರಿ ನೀವೆಲ್ಲ ನಾವ್ರಿ ಯಾರು ನಿಮ್ ಸಪೋರ್ಟ್ ನಿಂತಾರ ಇಷ್ಟು ಬಾಜು ಬರ್ರಿ ನಾವು. ಅಣ್ಣ ನಮ್ದೇನು ಸಪೋರ್ಟ್ ಇಲ್ಲ ಅಣ್ಣ ಅಣ್ಣ ಬಿಗ್ ಫ್ಯಾನ್ ಅಣ್ಣ ನಾ ನಿಮ್ ಫ್ಯಾನ್ ರೀ ಅಪ್ಪ. ಈ ಕಡೆ ಹೊಳ್ರಿ ಈ ಕಡೆ ಮಾಡಿ ಬಂದಾರ್ರಿ ಈ ಕಡೆ ಹೊಳ್ರಿ ಎಲ್ಲ ಒಂದ ಆಗ್ತೀನಿ ಹಾಂ ಸೊ ನಮ್ಮ ಪ್ರೀತಿ ಅವ್ರು ಇಲ್ಲೇ ಕೆಲಸ ಮಾಡತ್ತಾರೆ ಅವ್ರ ಕೆಲ್ಸಕ್ಕೆ ನಾವು ಡಿಸ್ಟರ್ಬ್ ಮಾಡೋ ಬೇಡ ನಮ್ಮ ಮನೆ ಡೈರೆಕ್ಟ್ ಮನೆ ಕಡೆ ಅಂತ ಹೋಗೋಣ ಊಟ ಮಾಡ್ತೀವಿ ಕೆಲಸ ಮಾಡ್ತಾರೆ ಅದನ್ನು ನಾವು ಊಟ ಮಾಡ್ಬೋದಿತ್ತು ಬಟ್ ನಾನು ನಾನ್ ವೆಜ್ ತಿನ್ನಲ್ಲ. ನಾನು ನಾನ್ ವೆಜ್ ತಿನ್ನಂಗಿಲ್ಲ ಸೊ ಅದಕ್ಕೆ ಬ್ಯಾಡ ಇವಾಗ ಡೈರೆಕ್ಟ್ ಮನೆಗೆ ಹೋಗೋಣ ಅಂತ. ಪ್ರತಿ ಜನ್ಮಕ್ಕಿವಳೆ ಎಂದು ಒಪ್ಪಾಯಿತು ಅಭಿಮಾನಕ್ಕೂ ಇವಳೇ ಅನುಬಂಧ. ಪ್ರೀತಿನ ಜೊತೆ ಮಾತಾಡಿ ಮನೆಗೆ ಬರೋ ಟೈಮ್ದಾಗ ಸ್ಕೂಟಿ ಒಳಗಡೆ ಪೆಟ್ರೋಲ್ ಖಾಲಿ ಆಗೈತ್ರಿ ಅದನ್ನ ವ್ಲಾಗ್ ಮಾಡ್ಬೇಕಂದ್ರೆ ನೆನಪು ಇರಲಿಲ್ಲ ನಂಗೆ ಭಾರಿ ಇನ್ಸಿಡೆಂಟ್ಸ್ ನಡೀತಲ್ಲ ಯಾಕಂದ್ರೆ ಒತ್ಕೊಂತ ಹೋಗೋದು ರೋಡ್ದಾಗ ಹೋಗೋರಿ ಬರೋರು ಎಲ್ಲ ನಕಲಿ ಮಾಡ್ಕೊತ ಬಂದ್ವಿ. ಸಾಗರ್ ಮತ್ತು ಪ್ರಜ್ವಲನ್ನ ಮನೆಗೆ ಬಿಟ್ಟು ಅವ್ರ ಕೆಲ್ಸಕ್ಕೆ ಅವ್ರು ಹೋದ್ರು ನಾನು ಮನೆಗೆ ಬಂದೆ. ಈ ವಿಡಿಯೋ ಅಂತೂ ದೊಡ್ಡದೈತೋ ಸಣ್ಣದೈತೋ ಲಿಟ್ರಲಿ ಗೊತ್ತಿಲ್ಲ ಯಾಕಂದ್ರೆ ಎಡಿಟ್ ಮಾಡೋ ಟೈಮ್ದಾಗ ಗೊತ್ತಾಕೈತಿ. ಇವತ್ತು ಫೋನ್ ನನ್ನ ಕಡೆ ಇರಲಿಲ್ಲ ಬಸ್ಸು ಅವರ ಕ್ಯಾಮ್ರಾಮ್ಯಾನ್ ಆಗಿದ್ರು ಅವ್ರು ಏನೇನು ವಿಡಿಯೋ ಮಾಡ್ರೋ ಗೊತ್ತಿಲ್ಲ ಅದನ್ನೆಲ್ಲ ಕ್ಲಿಪ್ ಆ್ಯಡ್ ಮಾಡ್ತೀನಿ. ಬಟ್ ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿದಾಗಂತೂ ಮಸ್ತ್ ಮಜಾ ಮಾಡಿರ್ತೇವೆ. ಸೊ ನೋಡೋರಲ್ಲ ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ ಆ್ಯಂಡ್ ಡೈಲಿ ಇದೇ ಥರ ವಿಡಿಯೋ ಬರ್ತಾನೆ ಇರುತ್ತೆ. ನೋಡೋ ಜವಾಬ್ದಾರಿ ಯಾವತ್ತಾದ್ರೂ ನಿಮ್ಮದೇ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ ಬಾಯ್. ಇವರು ಹೊಸ್ದಾಗಿ ಎಂಟ್ರಿ ಕೊಟ್ಟ ನಮ್ಮ ತಾಗಿಂದ ಏನು ಸೀನ್ ಇಲ್ಲ ದೋಸ್ತ ಮುಂದೆ ಮುಖ ತೋರಿಸ್ಬೇಕಿಲ್ಲ ಮಕ್ಕಕ್ಕೆ ಬಿಡ್ತೀವಿ ನೋಡು.